ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಸಂದೀಪ್ ಬಿ. ಒಂದು ವಿಡಿಯೋದಾಗ ನಾವು ಜಲನೇತಿಯನ್ನು ಹೆಂಗೆ ಮಾಡ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಜಲನೇತಿ ಅನ್ನೋದು ನಮ್ಮ ಹಠಯೋಗದಲ್ಲಿರುವ 6 ಕ್ರಿಯೆಗಳಲ್ಲಿ ಒಂದು ಕ್ರಿಯೆ. ಹಠಯೋಗದಲ್ಲಿ 6 ಕ್ರಿಯೆಗಳು ಬರ್ತಾವೆ, ಷಟ್ ಕ್ರಿಯೆಗಳಿಂದ ನಾವು ಕರಿಬೋದು. ಆ ಕ್ರಿಯೆಯಲ್ಲಿ ನೀತಿ, ಅದರಲ್ಲಿ ನೀತಿ ಒಳಗೆ ಸೂತ್ರ ನೀತಿ ಮತ್ತು ಜಲನೇತಿ ಅನ್ನೋದು 2 ಬರ್ತಾವೆ, ಮತ್ತು ದೂದ್ ನೀತಿ ಅಂತೇಳಿ ಬರ್ತೈತಿ. ಆದರೆ ಮೇಜರಾಗಿ 2 ನೀತಿಗಳು ಬರ್ತಾವೆ, ಒಂದು ಜಲನೇತಿ, ಇನ್ನೊಂದು ಸೂತ್ರ ನೀತಿ. ಇವತ್ತಿನ ವಿಡಿಯೋದಾಗ ನಾವು ಜಲನೇತಿ ಹೆಂಗೆ ಮಾಡಬೇಕು, ಯಾರು ಮಾಡಬೇಕು, ಯಾವಾಗ ಮಾಡಬೇಕು, ಮಾಡೋಕ್ಕಿಂತ ಮುಂಚೆಗೆ ಏನೇನು ಮಾಡಬೇಕು, ಮಾಡಿದ್ಮ್ಯಾಗ ಏನೇನು ಮಾಡ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳ್ಸಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೀವಿ. ಸೊ ನಾವು ಜಲನೇತಿ ಇವಾಗ ಸಿಗ್ತೈತಿದೆ ನಮಗೆ. ಆಗಿನ ಮ್ಯಾಗ ಲೂಕೋರ್ಮ್ ವಾಟರ್ ಬೇಕು. ಸ್ವಲ್ಪ ನೀರನ್ನ ಕಾಸಿ ಅದರೊಳಗೆ ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಚಲೋ. ಉಪ್ಪು ಹಾಕಬೇಕು ಸ್ವಲ್ಪ. ಅರ್ಧ ಲೀಟರಿಗೆ 1 ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಅದು ಕರೆಕ್ಟ್ ಪ್ರಪೋರ್ಷನ್ ಅಂತೇಳಿ ಹೇಳ್ಬೋದು. ಅದಕ್ಕೆ ಉಪ್ಪು ಹಾಕಿ ಕರಗಿಸಿ ಆರಿಸಿಡಬೇಕು ನೀರನ್ನ. ಸೊ ಇದು ಮಾಡೋಕ್ಕಿಂತ ಮುಂಚೆಗೆ ಒಂದಿಷ್ಟು ಪ್ರೀ ರಿಕ್ವಿಸಿಟ್ಸ್ ಅದಾವು. ಏನಂತಂತಂದ್ರೆ ನಾವು ರಾತ್ರಿ 8 ತಾಸು ನಿದ್ದೆಯನ್ನು ಮಾಡಿರಬೇಕು. ಕನಿಷ್ಠ ಪಕ್ಷ ರಾತ್ರಿನ 8 ತಾಸು ನಿದ್ದೆ ಮಾಡಿರಬೇಕು. ತದನಂತರದಲ್ಲಿ ನಾವು ಸಂಜೆ ಆಹಾರ ಊಟ ಮಾಡಿದ್ವಿ ಅಂದರೆ ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಸಂಜೆ ಊಟ ಮಾಡಿ ಹೊಟ್ಟೆಯಲ್ಲಿ ಒಂದು 8-10 ತಾಸು ಖಾಲಿಯನ್ನು ಬಿಟ್ಟಿದ್ವಿ ಅಂದರೆ ಈ ಒಂದು ಕ್ರಿಯೆ ಮಾಡೋಕ್ಕೆ ಒಂದು ಐಡಿಯಲ್ ಕಂಡೀಷನ್ ಅಂತ ನಾವು ಹೇಳ್ಬೋದು. ಸೊ ಈ ಕ್ರಿಯೆಯನ್ನು ನಾವು ನಿಮ್ಗೆ ಹೆಂಗೆ ಮಾಡ್ಬೋದು ಅಂತ ಈಗ ನಾನು ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಯಾವ ನೋಸಲ್, ಯಾವ ಮೂಗಿನ ಭಾಗದಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿ ಅದ. ನಮ್ಮ ಕೈನ ಹಿಂಗೆ ಹಿಡ್ಕೊಂಡು ಎಕ್ಸೇಲ್ ಮಾಡೋದು, ಅಂದ್ರೆ ಉಸಿರನ್ನ ಜೋರಾಗಿ ಬಿಡ್ಬೇಕು. ಹಾಂ, ಈ ಆ್ಯಕ್ಟಿವಿಟಿ ಮಾಡಿದ್ರೆ ನಿಮ್ಗೆ ಯಾವ ನೋಸಲ್ ಓಪನ್ ಅದ ಅಂತೇಳಿ ನಿಮ್ಗೆ ಗುರ್ತಾಗೈತಿ. ನನಗೆ ಈ ನೋಸಲ್ ಓಪನ್ ಅದ ಅಂದ್ರೆ ಈ ಮೂಗಿನ ತುದಿ ನನ್ಗೆ ಓಪನ್ ಅದ, ಅಂದ್ರೆ ಜಾಸ್ತಿ ಈ ಕಡೆಯಿಂದ ಬರೋದಕ್ಕೆ ನಾ ಈ ನೋಸಲಿಂದ ಸ್ಟಾರ್ಟ್ ಮಾಡ್ತೀನಿ. ನಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದು ಏನು ತಲೆ ಇಟ್ಕೋಬೇಕಂತಂದ್ರೆ, ನಾವು ಈ ಕ್ರಿಯೆಯನ್ನು ಮಾಡ್ಬೇಕಂದ್ರೆ ಬಾಯಿಂದ ಉಸಿರಾಡಬೇಕು. ಬಾಯಿಂದ ಉಸಿರಾಡೋದು ಮಾತ್ರ ನಾವು ಯಾವತ್ತು ನೆನಪು ಹಾರಬಾರ್ದು. ನಾವು ಈ ಕ್ರಿಯೆಯನ್ನು ಮಾಡ್ಬೇಕಾದ್ರೆ ನೀರು ನಮ್ಮ ತಲೆಗೆ ಹೋದ್ರೆ, ಗಂಟ್ಲಿಗೆ ಹೋದ್ರೆ ಯಾವುದೇ ಥರದ ತೊಂದರೆಗಳಿರಂಗಿಲ್ಲ. ಆ ಸಮಯದಲ್ಲಿ ನೀರು ಅಲ್ಲಿ ಹೋದಾಗ ನಾವು ಯಾವುದೇ ಥರದ ಹೆದರಿಕೆಯನ್ನು ಪಡಬಾರ್ದು. ಸೊ ಮೊದಲಿಗೆ ನಾವು ಒಂದು ಸ್ವಲ್ಪ ಆಗಬೇಕಿಲ್ಲ, ಈಗ ತುದಿಯಿಂದ ಓಪನ್ ಮಾಡಲಿಕ್ಕೆ ಅಂತಂದ್ರೆ ಸ್ವಲ್ಪ ಈ ಕಡೆ ಮಾಡಬೇಕು. ಈ ತುದಿಯನ್ನು ಈ ಮೂಗಿನಲ್ಲಿ ಹಾಕಬೇಕು. ಒಂದ್ಸಲ ಒಂದು ಕಡೆಯಿಂದ ಮಾಡಿಂದ ನಾವು ಕಪ್ಪಲ್ ಬಾತಿಯನ್ನು ಮಾಡಬೇಕು. ಕಪ್ಪಲ್ ಬಾತಿ ಅಂತಂದ್ರೆ ಉಸಿರು ಗಟ್ಟಿ ಇಟ್ಕೊಂಡು ಉಸಿರನ್ನ ಹೊರಗೆ ಮಾಡೋದ್ರಿಂದ ನಮ್ಮ ಮೂಗ್ನಾಗ ಈ ಕ್ರಿಯೆ ಮಾಡ್ಬೇಕಾದ್ರೆ ಮೂಗ್ನಾಗ ಇದ್ದಿದ್ದು ನೀರೆಲ್ಲ ಹೊರಗೆ ಹೋಗ್ತೈತಿ. ಸೊ ನಾವು ಈಗ ಈ ಮೂಗಿನ ರಂಧ್ರದಿಂದ ಮಾಡೇವಲ್ಲ, ಅದೇ ಥರದ ಈ ರಂಧ್ರದಿಂದನೂ ಮಾಡಬೇಕು. ಈ ರಂಧ್ರದಿಂದ ಮಾಡ್ಬೇಕಂದ್ರೆ ಸೇಮ್. ಮೊದಲಿಗೆ ನಮ್ಮ ಬೆನ್ನನ್ನು ಸ್ವಲ್ಪ ಬಗ್ಬೇಕು, ಅಂದ್ರೆ ಈ ನೀರಿನ ಫ್ಲೋ ಒಂದು ಕಡೆಯಿಂದ ಹೋಗಿ ಇನ್ನೊಂದು ಕಡೆ ಬರ್ತೈತಿ. ನಮ್ಮ ಮುಖವನ್ನು ಸ್ವಲ್ಪ ಅಪ್ ಮಾಡಿ, ನಾವು ನೀರು ನೆತ್ತಿ ಒಳಗೆ ಬರತೈತಿ, ಗಂಟೆ ಒಳಗೆ ಬರತೈತಿ ಅಂತಂದ್ರೆ ನಮ್ಮ ತಪ್ಪು ಈ ಒಂದು ಮುಖವನ್ನು ಹೊಳ್ಸೋದಿರ್ತೈತಲ್ಲ ಅದರಲ್ಲಿ ತಪ್ಪಾಗತ್ತೆ ಅಂತ ತಿಳ್ಕೊಬೇಕು. ಸ್ವಲ್ಪ ನಾವು ಕರೆಕ್ಟ್ ಪೋಸ್ಟರ್ದಾಗ ಮಾಡಿದ್ವಿ ಅಂತಂದ್ರೆ ನೀರು ನೆತ್ತಿಯೊಳಗೆ ಹೋಗೋದಾಗಲಿ ಗಂಟ್ಲದೊಳಗೆ ಹೋಗೋದಾಗಲಿ ಆಗಂಗಿಲ್ಲ. ನಾವು ಉಸಿರನ್ನ ಬಾಯಿಂದ ಆಡ್ತಿರ್ಬೇಕು. ಇದನ್ನ ಮಾತ್ರ ಯಾವತ್ತೂ ನಾವು ನೆನ್ಪಿಟ್ಕೊಂಡೇ ಇರಬೇಕು. ಆಗಿಂದ ಒಂದು 10ರಿಂದ 20 ಸಲ ಕಪಾಲ್ ಭಾತಿಯನ್ನು ಮಾಡಬೇಕು. ಅಂದ್ರೆ ಮೂಗಿಂದ ಒಳಗೆ ಇದ್ದಿರೋದು ಎಲ್ಲ ನೀರನ್ನು ಹೊರಗೆ ಹೋಗ್ತೈತಿ. ಅಂದ್ರೆ ನಮ್ಗೆ ಇರಿಟೇಷನ್ ಅದು ಆಗಂಗಿಲ್ಲ, ಸೀನ್ ಅದು ಬರಂಗಿಲ್ಲ. ಸೊ ಈ ಒಂದು ಕ್ರಿಯೆ ನಂತರ ಕಪಾಲ್ ಭಾತಿ ಅವಶ್ಯವಾಗಿ ಮಾಡಲೇಬೇಕು. ಈ ಒಂದು ಕ್ರಿಯೆಯನ್ನು ಮೂಗಿನಿಂದ ಯಾರಿಗೆ ರಕ್ತ ಬರ್ತಿರ್ತೈತಲ್ಲ ಅವರು ಈ ಕ್ರಿಯೆಯನ್ನು ಮಾಡಬಾರ್ದು. ಸೊ ಈ ಕ್ರಿಯೆಯನ್ನು ನಾವು ಊಟದ ನಂತರ ಮಾಡಬಾರ್ದು, ಊಟದ ಮೊದಲಿಗೆ ಮಾಡಬೇಕು. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.